ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಚಿತ್ರಣ ಇದೀಗ ಕ್ಷಣ ಕ್ಷಣಕ್ಕೂ ರೋಚಕ ತಿರುವು ಪಡೆದುಕೊಳ್ತಾ ಇದೆ. ಬೆಳಗ್ಗೆ 8 ಗಂಟೆಗೆ ಇವಿಎಂ ಮಿಷನ್ ಓಪನ್ ಆದಾಗಿನಿಂದಲೂ ಕೂಡ ಟ್ರೆಂಡ್ಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಕೇಸರಿ ಪಡೆ ಬಿಜೆಪಿ ಭಾರಿ ಮುನ್ನಡೆಯನ್ನು ಸಾಧಿಸ್ತಾ ಇರುವ ಸ್ಪಷ್ಟ ಮುನ್ಸೂಚನೆಗಳು ಹೊರಬೀಳ್ತಾ ಇದೆ. ದಶಕಗಳ ಕಾಲ ಬಂಗಾಳವನ್ನ ತನ್ನ ಕಪ್ಪು ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಂತಹ ಟಿಎಂಸಿ ಸಾಮ್ರಾಜ್ಯ ಇಂದು ಅಕ್ಷರಶಃ ಪತನದ ಅಂಚಿಗೆ ಬಂದು ನಿಂತಿದೆ ಎನ್ನುವಂತಹ ಟೆನ್ಷನ್ ದೇದಿಯ ಪಾಳ್ಯದಲ್ಲಿ ಶುರುವಾಗಿದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಟಿವಿ ಚಾನೆಲ್ಗಳಲ್ಲಿ ತಮ್ಮ ಪಕ್ಷದ ಹಿನ್ನಡೆಯ ಟ್ರೆಂಡ್ ನೋಡ್ತಾ ಇದ್ದಂತೆಯೇ ಬಂಗಾಳದ ಮುಖ್ಯಮಂತ್ರಿ ಟಿಎಂಸಿ ಅಧಿನಾಯಕಿ ಮಮತಾ ಬ್ಯಾನರ್ಜಿ ಅವರು ತಕ್ಷಣವೇ ತಮ್ಮ ಎಕ್ಸ್ ಖಾತೆಯಲ್ಲಿ ಒಂದು ತುರ್ತು ವಿಡಿಯೋ ಸಂದೇಶವನ್ನು ರವಾನಿಸಿದ್ದಾರೆ. ಹೌದು, ಸೋಲಿನ ಭೀತಿಯಲ್ಲಿರುವಂತಹ ಮಮತಾ ಬ್ಯಾನರ್ಜಿ ಅವರು ಕೊಟ್ಟಿರುವಂತಹ ಆ ಫಸ್ಟ್ ರಿಯಾಕ್ಷನ್ ಈಗ ಇಡೀ ದೇಶದ ರಾಜಕೀಯದ ವಲಯದಲ್ಲಿ ಭಾರಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ತಮ್ಮ ಎಣಿಕೆ ಏಜೆಂಟ್ಗಳಿಗೆ ಮತ್ತು ಕಾರ್ಯಕರ್ತರಿಗೆ ಅವರು ಒಂದು ಕಟ್ಟುನಿಟ್ಟಿನ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದಾರೆ. ಅಷ್ಟಕ್ಕೂ ಮಮತಾ ಬ್ಯಾನರ್ಜಿ ಅವರು ಈ ವಿಡಿಯೋದಲ್ಲಿ ಹೇಳಿದಾದ್ರು ಏನು, ಈ ಎಣಿಕೆ ಕೇಂದ್ರದಿಂದ ಯಾರು ಹೊರಬರಬೇಡಿ ಅಂತ ಅವರು ತಮ್ಮ ಏಜೆಂಟ್ಗಳಿಗೆ ಆಣೆ ಪ್ರಮಾಣ ಮಾಡಿದ್ಯಾಕೆ? 100ಕ್ಕೂ ಹೆಚ್ಚು ಕಡೆ ಕೌಂಟಿಂಗ್ ಅನ್ನು ನಿಲ್ಲಿಸಲಾಗಿದೆ ಅಂತ ಚುನಾವಣಾ ಆಯೋಗದ ವಿರುದ್ಧ ದೇದಿ ರೊಚ್ಚಿಗೆದ್ದಿದ್ಯಾಕೆ? ಬಿಜೆಪಿ ಮತ್ತು ಕೇಂದ್ರ ಪಡೆಗಳು ಸೇರಿಕೊಂಡು ಟಿಎಂಸಿಯನ್ನ ಹತ್ತಿಕ್ತಾ ಇವೆ ಎನ್ನುವ ಈ ಗಂಭೀರ ಆರೋಪದ ಹಿಂದಿರುವ ಅಸಲಿ ಸತ್ಯವಾದ್ರೂ ಏನು? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಲೈವ್ ಕೌಂಟಿಂಗ್ ಡೀಟೇಲ್ಸ್ ರಿಪೋರ್ಟ್ ನಲ್ಲಿ ಮಮತಾ ಬ್ಯಾನರ್ಜಿ ಅವರ ಆತಂಕ, ಟಿಎಂಸಿಯ ಆರೋಪಗಳು ಮತ್ತು ಬಂಗಾಳದ ಸೋಲು ಗೆಲುವಿನ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿನ ಪ್ರತಿಯೊಬ್ಬ ಭಾರತೀಯರು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ, ಬಂಗಾಳದಲ್ಲಿ ಮಮತಾ ಸರ್ಕಾರ ಉರುಳಿಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇರುವುದು ನಿಮ್ಗೆ ಸರಿ ಅಂತ ಅನ್ಸಿದ್ರೆ ಜೈ ಬಿಜೆಪಿ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಕೌಂಟಿಂಗ್ ದಿನ ಅಂದ್ರೆ ನಾಯಕರಿಗೆ ಎಷ್ಟು ಟೆನ್ಷನ್ ಇರುತ್ತೆ ಎನ್ನುವುದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದ್ರೆ ಅಧಿಕಾರದಲ್ಲಿರುವ ಒಬ್ಬ ಮುಖ್ಯಮಂತ್ರಿ ಮಧ್ಯರಾತ್ರಿ ಅಥವಾ ಬೆಳ್ಳಂಬೆಳಗ್ಗೆ ವಿಡಿಯೋ ಮಾಡಿ ತನ್ನದೇ ಕಾರ್ಯಕರ್ತರಿಗೆ ಧೈರ್ಯ ತುಂಬುವ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಗ್ರೌಂಡ್ ರಿಯಾಲಿಟಿಯಲ್ಲಿ ಟಿಎಂಸಿಗೆ ಅದೆಷ್ಟು ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಿದೆ ಎನ್ನುವುದನ್ನ ನೀವು ಊಹಿಸಬೇಕಾಗತ್ತೆ. ತಮ್ಮ ಎಕ್ಸ್ ಖಾತೆಯಲ್ಲಿ ವಿಡಿಯೋವೊಂದನ್ನು ಹಂಚಿಕೊಂಡಿರುವಂತಹ ಮಮತಾ ಬ್ಯಾನರ್ಜಿ ಅವರು ಅತ್ಯಂತ ಆತಂಕದ ಮತ್ತು ಸಿಟ್ಟಿನ ಸ್ವರದಲ್ಲಿ ಮಾತನಾಡಿದ್ದಾರೆ. ಅವರು ಹೇಳಿದ ಮೊದಲ ಮಾತು, ನಮ್ಮ ಎಲ್ಲ ಮತ ಎಣಿಕೆ ಏಜೆಂಟ್ಗಳು ಮತ್ತು ಅಭ್ಯರ್ಥಿಗಳಲ್ಲಿ ನನ್ನದೊಂದು ಕಳಕಳಿಯ ವಿನಂತಿ, ಏನೇ ಆದ್ರೂ ಸರಿ ಯಾರು ಎಣಿಕೆ ಕೇಂದ್ರದಿಂದ ಹೊರಬರಬೇಡಿ ಹೀಗಂತ ದೀದಿ ಹೇಳಿದ್ದಾರೆ. ಅಷ್ಟಕ್ಕೂ ದೀದಿ ಯಾಕೆ ಈ ಮಾತನ್ನ ಹೇಳಿದ್ರು ಗೊತ್ತಾ? ಯಾವಾಗ ಟಿವಿ ಚಾನೆಲ್ಗಳಲ್ಲಿ ಬಿಜೆಪಿಯ ನಂಬರ್ಗಳು ಏರಿಕೆಯಾಗಲು ಶುರುವಾಯಿತು, ಆಗ ಕೌಂಟಿಂಗ್ ಸೆಂಟರ್ ಗಳಲ್ಲಿದ್ದಂತಹ ಟಿಎಂಸಿ ಏಜೆಂಟ್ಗಳು ನಿರಾಶೆಯಿಂದ ಭಯದಿಂದ ಕೇಂದ್ರವನ್ನ ಬಿಟ್ಟು ಹೊರಬರಲು ಶುರು ಮಾಡ್ತಾರೆ ಎನ್ನುವಂತಹ ಮಾಹಿತಿ ಟಿಎಂಸಿ ಹೈಕಮಾಂಡ್ ಗೆ ತಲುಪಿದೆ. ತಮ್ಮದೇ ಏಜೆಂಟ್ಗಳು ಬೂತ್ ಬಿಟ್ಟು ಹೋದ್ರೆ ಬಿಜೆಪಿಯಲ್ಲಿ ಅಕ್ರಮ ಮಾಡಬಹುದು ಎನ್ನುವ ಭಯ ದೀದಿಗೆ ಶುರುವಾಗಿದೆ. ಹೀಗಾಗಿ ಅವರು ತಮ್ಮ ಕಾರ್ಯಕರ್ತರನ್ನು ಕಟ್ಟಿಹಾಕಲು ಈ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದ್ದಾರೆ. ವಿಡಿಯೋದಲ್ಲಿ ದೀದಿ ಮಾಡಿರುವ ಎರಡನೇ ಆರೋಪ ಅಕ್ಷರಶಃ ಸ್ಫೋಟಕವಾಗಿದೆ. ಅವರು ನೇರವಾಗಿ ಬಿಜೆಪಿಯ ತಂತ್ರಗಾರಿಕೆಯ ಮೇಲೆ ಬೆರಳು ಮಾಡಿದ್ದಾರೆ. ಇದು ಬಿಜೆಪಿಯವರ ಪಕ್ಕಾ ಯೋಜನೆಯಾಗಿದೆ. ನಿನ್ನೆಯಿಂದಲೇ ನಾನು ಹೇಳ್ತಾ ಇದ್ದೇನೆ, ಅವರು ಉದ್ದೇಶಪೂರ್ವಕವಾಗಿ ಮೊದಲ 2-3 ಸುತ್ತುಗಳಲ್ಲಿ ತಮ್ಮ ಅಭ್ಯರ್ಥಿಗಳ ಲೀಡ್ ಅನ್ನ ಮೊದಲು ತೋರಿಸುತ್ತಾರೆ. ಆ ಮೂಲಕ ಇಡೀ ರಾಜ್ಯದಲ್ಲಿ ಒಂದು ಬಿಜೆಪಿಯಲ್ಲಿ ಸೃಷ್ಟಿಯಾಗಿದೆ ಎನ್ನುವ ಸುಳ್ಳು ಚಿತ್ರಣವನ್ನ ಬಿಂಬಿಸುತ್ತಾರೆ. ನಮ್ಮ ಟಿಎಂಸಿ ಅಭ್ಯರ್ಥಿಗಳು ಎಲ್ಲಿ ಮುನ್ನಡೆಯಾಗ್ತಾ ಇದ್ದಾರೋ ಅದನ್ನ ಅವರು ಆಮೇಲೆ ತೋರಿಸುತ್ತಾರೆ ಅಥವಾ ತೋರಿಸೋದೇ ಇಲ್ಲ ಅಂತ ಮಮತಾ ಬ್ಯಾನರ್ಜಿ ಗುಡುಗಿದ್ದಾರೆ. ಇದಷ್ಟೇ ಅಲ್ಲದೆ ಮಮತಾ ಬ್ಯಾನರ್ಜಿ ಅವರು ಇನ್ನೊಂದು ಭಾರಿ ದೊಡ್ಡ ಬಾಂಬ್ ಅನ್ನು ಸಿಡಿಸಿದ್ದಾರೆ. ನನಗೆ ಸಿಕ್ಕಿರುವ ರಿಪೋರ್ಟ್ ಪ್ರಕಾರ ಇಡೀ ರಾಜ್ಯದ ಸುಮಾರು 100 ಕಡೆಗಳಲ್ಲಿ ಮೊದಲ 2-3 ಸುತ್ತುಗಳ ಕೌಂಟಿಂಗ್ ಮುಗಿದ ನಂತರ ಏಕಾಏಕಿ ಎಣಿಕೆಯನ್ನು ನಿಲ್ಲಿಸಲಾಗಿದೆ. ಬಿಜೆಪಿ ನಮ್ಮ ಏಜೆಂಟ್ಗಳ ಮೇಲೆ ಮಾನಸಿಕ ಒತ್ತಡವನ್ನ ಹೇರಲು ಈ ರೀತಿ ಕೌಂಟಿಂಗ್ ಅನ್ನು ತಡೆ ಹಿಡಿದಿದೆ ಅಂತ ಅವರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ದೇದಿಯ ಈ ಮಾತಿನಿಂದ ಬಂಗಾಳದ ಕೌಂಟಿಂಗ್ ಕೇಂದ್ರಗಳ ಹೊರಗಡೆ ಭಾರಿ ದೊಡ್ಡ ಹೈಡ್ರಾಮಾ ಸೃಷ್ಟಿಯಾಗಿದೆ. ಸ್ನೇಹಿತರೆ, ಮಮತಾ ಬ್ಯಾನರ್ಜಿ ಅವರ ಕೋಪ ಕೇವಲ ಬಿಜೆಪಿಯ ಮೇಲಲ್ಲ, ಅವರು ನೇರವಾಗಿ ಕೇಂದ್ರ ಚುನಾವಣಾ ಆಯೋಗ ಮತ್ತು ಕೇಂದ್ರ ಸಶಸ್ತ್ರ ಪಡೆಗಳ ಮೇಲೆ ಮುಗಿಬಿದ್ದಿದ್ದಾರೆ. ಚುನಾವಣಾ ಆಯೋಗವು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಾ ಇಲ್ಲ. ಅವರು ಕೇಂದ್ರ ಪಡೆಗಳೊಂದಿಗೆ ಸೇರಿಕೊಂಡು ತಮ್ಮ ಇಚ್ಛೆಯಂತೆ ಆಟವಾಡ್ತಾ ಇದ್ದಾರೆ. ಕೇಂದ್ರ ಪಡೆಗಳನ್ನು ಬಳಸಿ ನಮ್ಮ ತೃಣಮೂಲ ಕಾಂಗ್ರೆಸ್ ಕಾರ್ಯಕರ್ತರನ್ನ ಎಲ್ಲೆಡೆ ಹತ್ತಿಕ್ಕಲಾಗ್ತಾ ಇದೆ, ನಮ್ಮ ಟಿಎಂಸಿ ಕಚೇರಿಗಳನ್ನ ಧ್ವಂಸ ಮಾಡಲಾಗ್ತಾ ಇದೆ ಮತ್ತು ನಮ್ಮ ಬೂತ್ ಗಳನ್ನ ಬಲವಂತವಾಗಿ ವಶಪಡಿಸಿಕೊಳ್ಳಲಾಗ್ತಾ ಇದೆ ಅಂತ ಮಮತಾ ಬ್ಯಾನರ್ಜಿ ಆರೋಪ ಮಾಡಿದ್ದಾರೆ. ದೀದಿ ಹೇಳುವ ಪ್ರಕಾರ ಟಿವಿ ಮಾಧ್ಯಮಗಳು ಮತ್ತು ನ್ಯೂಸ್ ಚಾನೆಲ್ಗಳು ಸಂಪೂರ್ಣವಾಗಿ ಸುಳ್ಳು ಸುದ್ದಿಯನ್ನು ಹಬ್ಬಿಸುತ್ತವೆ. ನಾವು ಮುನ್ನಡೆಯಲ್ಲಿದ್ದರೂ ಕೂಡ ಅದನ್ನ ಮಾಧ್ಯಮದವರು ವರದಿ ಮಾಡ್ತಾ ಇಲ್ಲ, ಕೇವಲ ಬಿಜೆಪಿಯನ್ನು ಮಾತ್ರ ಹೈಲೈಟ್ ಮಾಡಲಾಗ್ತಾ ಇದೆ ಅಂತ ಅವರು ತಮ್ಮ ವಿಡಿಯೋದಲ್ಲಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಬಿಜೆಪಿ ನಾಯಕರು ಈ ಆರೋಪವನ್ನ ಕಂಪ್ಲೀಟ್ ಆಗಿ ತಳ್ಳಿ ಹಾಕಿದ್ದಾರೆ. ದೀದಿಗೆ ಈಗ ಸೋಲು ಕಣ್ಣೆದುರೇ ಕಾಣಿಸ್ತಾ ಇದೆ. ಹೀಗಾಗಿ ಅವರು ತಮ್ಮ ಸೋಲಿನ ಹತಾಶೆಯನ್ನ ಇವಿಎಂ ಚುನಾವಣಾ ಆಯೋಗ ಮತ್ತು ಕೇಂದ್ರ ಪಡೆಗಳ ಮೇಲೆ ಹಾಕ್ತಾ ಇದ್ದಾರೆ. ಇದು ಸೋತವರ ಕಾಯಂ ಡೈಲಾಗ್ ಅಂತ ಬಿಜೆಪಿ ನಾಯಕರು ತಿರುಗೇಟನ್ನು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆರೋಪಗಳನ್ನ ಮಾಡಿದ ನಂತರ ಮಮತಾ ಬ್ಯಾನರ್ಜಿ ಅವರು ತಮ್ಮ ಕುಸಿದು ಬಿದ್ದಿರುವ ಕಾರ್ಯಕರ್ತರಿಗೆ ವಿಡಿಯೋ ಕೊನೆಯಲ್ಲಿ ಒಂದು ಎಮೋಷನಲ್ ಮತ್ತು ಖಡಕ್ ಆದಂತಹ ಭಾಷಣವನ್ನ ಮಾಡಿದ್ದಾರೆ. ನನ್ನ ಪ್ರೀತಿಯ ಕಾರ್ಯಕರ್ತರೇ,
ದಯವಿಟ್ಟು ಎದೆಗುಂದಬೇಡಿ. ಈಗ ಕೇವಲ 2-3 ಸುತ್ತುಗಳ ಮತ ಎಣಿಕೆ ಮಾತ್ರ ಆಗಿದೆ. ಇನ್ನು ಬರೋಬ್ಬರಿ 14ರಿಂದ 18 ಸುತ್ತುಗಳ ಎಣಿಕೆ ಬಾಕಿ ಇದೆ. ನಮ್ಮ ಗ್ರಾಮೀಣ ಭಾಗದ ಇವಿಎಂಗಳು ಓಪನ್ ಆಗುವುದು ಬಾಕಿ ಇದೆ. ನೀವು ಧೃತಿಗೆಡಬಾರದು. ಅಲ್ಲಿಯೇ ಕೌಂಟಿಂಗ್ ಸೆಂಟರ್ ನಲ್ಲಿ ಭದ್ರವಾಗಿ ಕುಳಿತುಕೊಳ್ಳಿ. ಸೂರ್ಯ ಮುಳುಗಿದ ನಂತರ ನಾವೇ ಗೆಲ್ಲುತ್ತೇವೆ. ಅಂತಿಮ ಜಯ ನಮ್ಮದೇ. ನೀವು ಅಕ್ಷರಶಃ ಹುಲಿ ಮರಿಯಂತೆ ಕೊನೆಯವರೆಗೂ ಹೋರಾಡಿ ಅಂತ ದೀದಿ ತಮ್ಮ ಫೀಲ್ಡ್ ಏಜೆಂಟ್ ಗಳಿಗೆ ಕರೆ ಮಾಡಿದ್ದಾರೆ. ದೀದಿಯ ಈ ಹುಲಿಗಳ ಮರಿ ಡೈಲಾಗ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಇದು ದೀದಿಯ ಅತಿಯಾದ ಕಾನ್ಫಿಡೆನ್ಸ್ ಅಥವಾ ತಮ್ಮ ಕಾರ್ಯಕರ್ತರು ಓಡಿ ಹೋಗಬಾರದು ಎನ್ನುವ ಕಾರಣಕ್ಕೆ ಕೊಟ್ಟಿರುವ ಸುಳ್ಳು ಭರವಸೆಯ ಎನ್ನುವುದು ಎಂದು ಸಂಜೆ ಹೊತ್ತಿಗೆ ಪಕ್ಕಾ ಆಗುತ್ತೆ. ಸ್ನೇಹಿತರೆ, ಮಮತಾ ಬ್ಯಾನರ್ಜಿ ಅವರು ಏನೇ ಆರೋಪ ಮಾಡಿದ್ರು ಕೂಡ ಇವಿಎಂ ನಲ್ಲಿ ದಾಖಲಾಗಿರುವುದು ಜನರ ಹೋಡ್. ಒಂದು ವೇಳೆ ಇಂದಿನ ಕೌಂಟಿಂಗ್ ಅಂತ್ಯದ ವೇಳೆಗೆ ದೀದಿ ಸೋತು ಬಿಜೆಪಿ ಬಂಗಾಳದಲ್ಲಿ ಅಧಿಕಾರವನ್ನು ಹಿಡಿದ್ರೆ ಅದಕ್ಕೆ ಕೇವಲ ದೀದಿ ಹೇಳುವಂತಹ ಷಡ್ಯಂತ್ರಗಳು ಕಾರಣವಲ್ಲ. ಅದರ ಹಿಂದೆ 3 ಸ್ಪಷ್ಟವಾದ ಕಾರಣಗಳಿವೆ. ಅದರಲ್ಲಿ ಒಂದೇದು ಭ್ರಷ್ಟಾಚಾರ ಮತ್ತು ಕಟ್ಟುಮನಿ ಸಂಸ್ಕೃತಿ. ಕಳೆದ ಹಲವು ವರ್ಷಗಳಿಂದ ಟಿಎಂಸಿಯ ಕಟ್ಟುಮನಿ ದಂಧೆಯಿಂದ ಬಂಗಾಳದ ಜನತೆ ಬೇಸತ್ತಿದ್ದಾರೆ. ಶಿಕ್ಷಕ ನೇಮಕಾತಿ ಹಗರಣದಲ್ಲಿ ಪಾರ್ಥ ಚಟರ್ಜಿ ಅವರಂತಹ ದೊಡ್ಡ ಮಂತ್ರಿಗಳು ಸಿಕ್ಕಿಬಿದ್ದಿದ್ದು ಅರ್ಹ ವಿದ್ಯಾರ್ಥಿಗಳಿಗೆ ಕೆಲಸ ಸಿಗದಿರುವುದು ಯುವ ಜನತೆಯನ್ನ ಟಿಎಂಸಿ ವಿರುದ್ಧ ತಿರುಗಿ ಬೀಳುವಂತೆ ಮಾಡಿದೆ. ಇನ್ನು ಸಂದೇಶ್ ಖಾಲಿ ಆಕ್ರೋಶ. ಇದು ಮಮತಾ ಬ್ಯಾನರ್ಜಿಗೆ ಬಿದ್ದ ಅತಿ ದೊಡ್ಡ ಪೆಟ್ಟಾಗಿದೆ. ಸಂದೇಶ್ ಖಾಲಿಯಲ್ಲಿ ಟಿಎಂಸಿ ಗೂಂಡಾಗಳು ಮಹಿಳೆಯರ ಮೇಲೆ ಎಸಗಿದ ದೌರ್ಜನ್ಯ ಮತ್ತು ಈ ಗೂಂಡಾಗಳನ್ನ ರಕ್ಷಿಸಲು ಸರ್ಕಾರ ನಿಂತಿದ್ದು ಬಂಗಾಳದ ಮಹಿಳಾ ವೋಟರ್ಗಳು ಸಿಡಿಲೇಳುವಂತೆ ಮಾಡಿದೆ. ದೀದಿಯ ಪರವಾಗಿದ್ದ ಈ ಸೈಲೆಂಟ್ ವೋಟ್ ಬ್ಯಾಂಕ್ ಈಗ ಕಂಪ್ಲೀಟ್ ಆಗಿ ಬಿಜೆಪಿಯತ್ತ ಶಿಫ್ಟ್ ಆಗಿದೆ. ಇನ್ನು ಮೂರನೇದು ಮೋದಿ ಶಾ ರಣತಂತ್ರ ಮತ್ತು ಬಂಗಾಳಿ ಅಸ್ಮಿತೆ. ಬಿಜೆಪಿ ಈ ಬಾರಿ ಕೇವಲ ಮೋದಿ ಅಲಿಯ ಮೇಲೆ ಅವಲಂಬಿತವಾಗಿರಲಿಲ್ಲ. ಅಮಿತ್ ಶಾ ಅವರು ಬೂತ್ ಮಟ್ಟದಲ್ಲಿ ಮಾಡಿದಂತಹ ಮೈಕ್ರೋ ಮ್ಯಾನೇಜ್ಮೆಂಟ್, ಟಿಎಂಸಿ ಅತಿಯಾದ ಅಲ್ಪಸಂಖ್ಯಾತ ಓಲೈಕೆಯ ವಿರುದ್ಧ ಹಿಂದೂ ಮತಗಳ ಧ್ರುವೀಕರಣ ಬಿಜೆಪಿಗೆ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಆಯಿತು. ಒಟ್ಟಾರೆಯಾಗಿ ಹೇಳೋದಾದ್ರೆ ಚುನಾವಣೆ ಎನ್ನುವುದು ಒಂದು ಕ್ರಿಕೆಟ್ ಮ್ಯಾಚ್ ಇದ್ದ ಹಾಗೆ. ಲಾಸ್ಟ್ ಬಾಲ್ ಬೀಳುವವರೆಗೆ ಯಾರು ಅಂತಿಮ ವಿಜೇತರಲ್ಲ. ದೀದಿ ಹೇಳಿದಂತೆ ಇವಿಎಂ ನ 14ರಿಂದ 18 ಸುತ್ತುಗಳು ಮುಗಿದಾಗ ಬಂಗಾಳದ ಅಸಲಿ ಚಿತ್ರಣ ಇಡೀ ದೇಶದ ಮುಂದಿರುತ್ತೆ. ತಮ್ಮ ಸೋಲಿನ ಭೀತಿಯಿಂದ ಮಮತಾ ಬ್ಯಾನರ್ಜಿ ಅವರು ಚುನಾವಣಾ ಆಯೋಗದ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರಾ ಅಥವಾ ನಿಜವಾಗಿ ಕೌಂಟಿಂಗ್ ನಲ್ಲಿ ಅಕ್ರಮ ನಡೆಸಲಾಗ್ತಾ ಇದೆಯಾ? ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ. ಟಿಎಂಸಿ ನಾಯಕಿ ಮಮತಾ ಬ್ಯಾನರ್ಜಿ ಸೋಲಿನ ಭೀತಿಯಿಂದಲೇ ತಮ್ಮ ಏಜೆಂಟ್ ಗಳಿಗೆ ವಿಡಿಯೋ ಮೂಲಕ ಈ ರೀತಿಯ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತ ನಿಮ್ಗನ್ಸುತ್ತಾ? ಮೊದಲ 3 ರೌಂಡ್ ನಲ್ಲಿ ಕೇವಲ ಬಿಜೆಪಿಯ ಲೀಡ್ ತೋರಿಸಿ 100 ಕಡೆ ಕೌಂಟಿಂಗ್ ಅನ್ನು ನಿಲ್ಲಿಸಲಾಗಿದೆ ಅಂತ ದೀದಿಯ ಆರೋಪದಲ್ಲಿ ಹೊರಳಿದೆ ಅಂತ ನಿಮ್ಗನ್ಸುತ್ತಾ? ಇಂದು ಸಂಜೆಯ ಹೊತ್ತಿಗೆ ಅಂತಿಮ ರಿಸಲ್ಟ್ ಬಂದಾಗ ಬಂಗಾಳದಲ್ಲಿ ಬಿಜೆಪಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರ ಹಿಡಿಯುತ್ತೆ ಅಂತ ನಿಮ್ಗನ್ಸುತ್ತಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ಲೈವ್ ಲೆಕ್ಕಾಚಾರವನ್ನ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಬಂಗಾಳದ ಕೌಂಟಿಂಗ್ ನ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬರಿಗೂ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ರಾಜಕೀಯ ಕ್ಷಣದ ಅಪ್ಡೇಟ್ಸ್ ಗಳು, ಲೈವ್ ಕೌಂಟಿಂಗ್ ರಿಪೋರ್ಟ್ ಮತ್ತು ಜಿಯೋ ಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ಬ್ರೇಕಿಂಗ್ ನ್ಯೂಸ್ ನೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ಟಿವಿ ಪರದೆಯ ಮೇಲೆ ಕಣ್ಣಿಟ್ಟಿರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.